Hello students, myself Abhilash, biology lecturer. Today we are going to continue the class Environmental Issues Part 2. In the last class we already discussed about air pollution and its control and measures. So last class ಅಲ್ಲಿ ಏರ್ ಪೊಲ್ಯೂಷನ್ನ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ಏರ್ ಪೊಲ್ಯೂಷನ್ ಅಂದರೆ ಏನು? ಸೊ ಏರ್ ಪೊಲ್ಯೂಷನ್ ಅಂದರೆ ಏನು ಅಂದರೆ any undesirable changes in terms of physical, chemical, biological properties of air is known as air pollution. The substance that causes air pollution, they are known as air pollutants. So ಅದೇ ರೀತಿ today we are going to focus on water pollution and its control measures. So water pollution ಅಂದರೆ ಏನು? Any undesirable changes in physical, chemical, biological properties of water. ಗೊತ್ತಾಗ್ತಿದೆಯಾ? Any undesirable changes in terms of physical, chemical, biological properties of water is known as water pollution. ನಮಗೆ ಗೊತ್ತಿದೆ water is a very important source for all living organisms. In fact, the life come from water also. ಕೆಲವೊಬ್ಬರು ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ ನೀರಿನಿಂದ ಜೀವಿಗಳು ಬಂದರು ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಹಾಗಾದರೆ ವಾಟರ್ ಈಸ್ ವೆರಿ ಎಸೆನ್ಷಿಯಲ್ ಸೋರ್ಸ್ ಫಾರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಬಟ್ ವಾಟರ್ ಬಾಡೀಸ್ ಆರ್ ಲೈಫ್ ಲೈನ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಸ್ ವೆಲ್ ಆ್ಯಸ್ ಅದರ್ ಆ್ಯನಿಮಲ್ಸ್. ಹೌದಾ? ನಾವು ಎಲ್ಲ ಜೀವಿಗಳು ಬದುಕೋದಕ್ಕೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದರೆ ವಾಟರ್ ಬಾಡೀಸ್ನ ಮೇಲೆ ಡಿಪೆಂಡ್ ಆಗಿದ್ದೀವಿ. ವಾಟರ್ ಬಾಡೀಸ್ ಅಂದರೆ ಯಾವ್ಯಾವು? ಲೇಕ್ಸ್ ಆಗಿರ್ಬೋದು, ಸ್ಟ್ರೀಮ್ಸ್ ಆಗಿರ್ಬೋದು, ರಿವರ್ ಆಗಿರ್ಬೋದು, ಎಸ್ಚುರೀಸ್ ಆಗಿರ್ಬೋದು, ಓಷನ್ ಆಗಿರ್ಬೋದು. ಗೊತ್ತಾಗ್ತಿದೆಯಾ? ಡ್ಯೂ ಟು ಡಿಸ್ಪೋಸಲ್ ಆಫ್ ಆಲ್ ಕೈಂಡ್ಸ್ ಆಫ್ ವೇಸ್ಟ್ ಆ್ಯಂಡ್ ಅದರ್ ಆ್ಯಂಥ್ರೋಪೋಜೆನಿಕ್ ಆ್ಯಕ್ಷನ್ಸ್. ಆ್ಯಂಥ್ರೋಪೋಜೆನಿಕ್ ಅಂದರೆ ಮ್ಯಾನ್ ಮೇಡ್ ಅಂತ ಅರ್ಥ. ಆ್ಯಂಥ್ರೋಪಾಲಜಿ ಅಂದರೆ ಸ್ಟಡಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಅರ್ಥ ಬರುತ್ತೆ. ಸೊ ಆ್ಯಂಥ್ರೋಪೋಜೆನಿಕ್ ಆ್ಯಕ್ಷನ್ಸ್ ಅಂದರೆ ಹ್ಯೂಮನ್ ಆ್ಯಕ್ಷನ್ಸ್ ಆರ್ ಮ್ಯಾನ್ ಮೇಡ್ ಆ್ಯಕ್ಷನ್ಸ್. ದ ಪಾಂಡ್, ಲೇಕ್ಸ್, ಸ್ಟ್ರೀಮ್, ರಿವರ್, ಎಸ್ಚುರೀಸ್ ಆ್ಯಂಡ್ ಓಷನ್ಸ್ ಆರ್ ಬೀಯಿಂಗ್ ಪಲ್ಯೂಟೆಡ್ ಇನ್ ಸೆವರಲ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಅಂದರೆ ಮಾನವನ ಆಸೆಯಿಂದ ಅಥವಾ ದುರಾಸೆಯಿಂದ, ಅವನ ಅತಿಯಾದ ಕೆಲಸಗಳಿಂದ ಸೊ ಏನಾಗ್ತಿದೆ ಅಂದರೆ ಈ ಪಾಂಡ್ಸ್ ಆಗಿರ್ಬೋದು, ಲೇಕ್ಸ್ ಆಗಿರ್ಬೋದು, ಅದೆಲ್ಲ ಏನಾಗ್ತಿದೆ? ಪಲ್ಯೂಟೆಡ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಪಾಸ್ಡ್ ದ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ಇನ್ 1974 ಟು ಪ್ರೊಟೆಕ್ಟ್ ದ ವಾಟರ್ ರಿಸೋರ್ಸಸ್. ಸೊ ನೀರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾ 1974ರಲ್ಲಿ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ಈಸ್ ಪಾಸ್ ಮಾಡಿದೆ ಅಂತ ಹೇಳ್ತಾ ಇದೆ. ಇದುವರೆಗೂ ನಾವು 3 ಆ್ಯಕ್ಟ್ನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ವಿಡಿಯೋದಲ್ಲಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ 1981 ಪಾಸ್ ಆಗುತ್ತೆ. 87 ಮತ್ತೆ ಅಮೆಂಡ್ಮೆಂಟ್ ಆಗುತ್ತೆ. ದಟ್ ಇನ್ಕ್ಲೂಡ್ಸ್ ನಾಯ್ಸ್ ಈಸ್ ಆಲ್ಸೋ ಏರ್ ಪೊಲ್ಯೂಷನ್. ಗೊತ್ತಾಗ್ತಿದೆಯಾ? ಇದು 3ನೇದು 1974, ದಟ್ ಈಸ್ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್. ಡೊಮೆಸ್ಟಿಕ್ ಸೀವೇಜ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್. ನೋಡಿ, ವಾಟರ್ ವೇಸ್ಟ್ ಅಂದರೆ ವಾಟರ್ ಪೊಲ್ಯೂಷನಲ್ಲಿ ಮೇಜರ್ ಕಾಸ್ ಬರೋದು ಸೀವೇಜ್. ಗೊತ್ತಾಗ್ತದೆ? ಸೀವೇಜ್ ಅಂದರೆ ಏನು? ದ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಈಸ್ ಮೇನ್ಲಿ ಕಾಲ್ಡ್ ದೆಮ್ ಆ್ಯಸ್ ಸೀವೇಜ್. ಅದೇ ರೀತಿ ಡೊಮೆಸ್ಟಿಕ್ ಸೀವೇಜ್ ಅಂದರೆ ಮನೆಯಿಂದ ಏನೇನು ವೇಸ್ಟ್ ಬರುತ್ತೋ ಅದನ್ನು ಡೊಮೆಸ್ಟಿಕ್ ಸೀವೇಜ್ ಅಂತ ಕರಿತೀವಿ. ದ ಸೀವೇಜ್ ದಟ್ ಕಮ್ಸ್ ಔಟ್ ಫ್ರಮ್ ದಿ ಹೌಸ್ ಆ್ಯಂಡ್ ಆಫೀಸ್ ಮೇಕ್ಸ್ ದ ಡೊಮೆಸ್ಟಿಕ್ ಸೀವೇಜ್. A mere 0.1% of impurities make domestic sewage unfit for human age. ಅಂದರೆ ಡೊಮೆಸ್ಟಿಕ್ ಸೀವೇಜ್ ಅಂದರೆ ಏನು? ದ ಸೀವೇಜ್ ದಟ್ ಕಮ್ಸ್ ಔಟ್ ಆಫ್ ದಿ ಹೌಸ್ ಆ್ಯಂಡ್ ಆಫೀಸ್. ಆ ಡೊಮೆಸ್ಟಿಕ್ ಸೀವೇಜಲ್ಲಿ 0.1% ಆಫ್ ಇಂಪ್ಯೂರಿಟೀಸ್ ಮೇಕ್ ಡೊಮೆಸ್ಟಿಕ್ ಸೀವೇಜ್ ಅನ್ಫಿಟ್ ಫಾರ್ ಹ್ಯೂಮನ್ ಯೂಸ್. 0.1% ಇಂಪ್ಯೂರಿಟೀಸ್ ಇರುತ್ತೆ. ಆ ಇಂಪ್ಯೂರಿಟೀಸಿಂದ ವಾಟರ್ ಯೂಸ್ ಮಾಡೋದಕ್ಕೆ ಬರೋಲ್ಲ, ಆ ರೀತಿ ಆಗುತ್ತಂತೆ. ಯಾವ ಇಂಪ್ಯೂರಿಟೀಸ್ ಇರುತ್ತೆ ಅಂದರೆ 0.1% ಆಫ್ ಇಂಪ್ಯೂರಿಟೀಸ್ ದಟ್ ಮೇನ್ಲಿ ಕನ್ಸಿಸ್ಟ್ ಆಫ್ ಸಸ್ಪೆಂಡೆಡ್ ಸಾಲಿಡ್ಸ್ ಸಚ್ ಆಸ್ ಸ್ಯಾಂಡ್, ಸ್ಲಿಟ್ ಆ್ಯಂಡ್ ಕ್ಲೇ. ಕೊಲಾಯ್ಡಲ್ ಪಾರ್ಟಿಕಲ್ಸ್ ಸಚ್ ಆಸ್ ಫೀಕಲ್ ಮ್ಯಾಟರ್, ಬ್ಯಾಕ್ಟೀರಿಯಾ, ಕ್ಲಾತ್, ಪೇಪರ್,
fibers, and dissolved materials such as nutrients, nitrate, ammonia, phosphate, sodium and calcium. ನೋಡಿ ಈಗ ಸೀವೇಜಲ್ಲಿ ಈಗ ಹೊರಗಡೆ ವೇಸ್ಟ್ ಇದೆ ಅದನ್ನು ರಿಮೂವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬಟ್ಟೆ ಇದ್ರೆ ತೆಗಿಬಹುದು, ಅಥವಾ ಕಲ್ಲಿದ್ರೆ ಕೆಳಗಡೆ ಕಲ್ಲಿದ್ರೆ ರಿಮೂವ್ ಮಾಡ್ಬೋದು. ಬಟ್ ಈ ರೀತಿ ಸಸ್ಪೆಂಡೆಡ್ ಸಾಲಿಡ್ಸ್, ಅದೇ ರೀತಿ ಈ ಡಿಸಾಲ್ವ್ಡ್ ಮೆಟೀರಿಯಲ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡೋದು ಬಹಳ ಕಷ್ಟ. ಯಾಕಂದರೆ ದೇ ಆರ್ ಆಲ್ರೆಡಿ ಕಂಬೈನ್ಡ್ ವಿತ್ ವೇಸ್ಟ್ ವಾಟರ್. ಈಗ ನೈಟ್ರೇಟ್, ಅಮೋನಿಯಾ ಅದೆಲ್ಲ ಏನಾಗಿರುತ್ತೆ, ನೀರಿನ ಜೊತೆ ಮಿಕ್ಸ್ ಆಗಿರುತ್ತೆ. ಸೊ ಅದನ್ನು ರಿಮೂವ್ ಮಾಡೋದು ಬಹಳ ಕಷ್ಟ, ಸರಿನಾ? ಸೊ ಹಾಗಾಗಿ ದಿ ವೇಸ್ಟ್ ದಟ್ ಕಮ್ಸ್ ಫ್ರಮ್ ದ ಡೊಮೆಸ್ಟಿಕ್ ಸೀವೇಜ್ ಆರ್ ಡೊಮೆಸ್ಟಿಕ್ ವೇಸ್ಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪ್ಯೂರಿಫೈ ದೆಮ್. ನೆಕ್ಸ್ಟ್ BOD, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ನಾವು BOD ಬಗ್ಗೆ ಕೇಳ್ತಾ ಹೋಗಿದ್ದೀವಿ. BOD ರೆಫರ್ಸ್ ಟು ಅಮೌಂಟ್ ಆಫ್ ಆಕ್ಸಿಜನ್ would be consumed if all the organic matter in 1 liter of water is oxidized by bacteria. ನಾವು BOD ಬಗ್ಗೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಹೋಗಿದ್ದೀವಿ. BOD ಅಂದ್ರೇನು? BOD ಈಸ್ ರೆಫರ್ಸ್ ಟು ಅಮೌಂಟ್ ಆಫ್ ಆಕ್ಸಿಜನ್ ದಟ್ ವುಡ್ ಬಿ ಕನ್ಸ್ಯೂಮ್ಡ್ ಇಫ್ ಆಲ್ ದ ಆರ್ಗ್ಯಾನಿಕ್ ಮ್ಯಾಟರ್ ಇನ್ 1 liter of water were oxidized by bacteria. ಸೊ BOD ಏನೇನು ಹೇಳುತ್ತೆ? BOD ಈಸ್ ಅ ಇಂಡಿಕೇಶನ್ ಆಫ್ ಪಲ್ಯೂಷನ್. ಅಂದರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ BOD ಜಾಸ್ತಿ ಇದ್ದಷ್ಟು ನೀರಿನಲ್ಲಿ ಪಲ್ಯೂಷನ್ ರೇಟ್ ಜಾಸ್ತಿ ಇದೆ ಅಂತ ಅರ್ಥ. ಅಂದರೆ ವಾಟರ್ ಪಲ್ಯೂಷನ್ ಆಗಿದೆ ಅಥವಾ ವಾಟರ್ ಕೆಟ್ಟದಾಗಿದೆ ಅಂತ ಅರ್ಥ. ಅಂದರೆ ಅದನ್ನು ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಇಫ್ ಹೈಯರ್ ದ BOD, more will be the water pollution and it is not suitable for drinking. So example, sewage water. If the BOD is less, BOD ಕಡಿಮೆ ಇದ್ದರೆ the water is good for drinking ಅಂತ ಹೇಳ್ತೀವಿ. So the microbes that decompose organic waste in water bodies consume a lot of oxygen that result into sharp decline in dissolved oxygen. ಹೌದಾ? ಸೊ ನೀರಿನಲ್ಲಿ ಮೈಕ್ರೋಬ್ಸ್ ಜಾಸ್ತಿ ಬೆಳೆದ್ರೆ ಏನು ಮಾಡುತ್ತೆ? ಮೈಕ್ರೋಬ್ಸ್ ಬದುಕೋದಕ್ಕೋಸ್ಕರ ಎಲ್ಲ ಆಕ್ಸಿಜನ್ನ ತೆಗೆದುಕೊಳ್ತಾ ಹೋಗುತ್ತೆ. ಆ್ಯಸ್ ಇಟ್ ಕನ್ಸ್ಯೂಮ್ಸ್ ಆಲ್ ದ ಆಕ್ಸಿಜನ್, ಮೈಕ್ರೋಬ್ಸ್ ಎಲ್ಲ ಆಕ್ಸಿಜನ್ ತೆಗೆದುಕೊಳ್ತಾ ಬಂದರೆ ನೀರಿನಲ್ಲಿರುವ ಬೇರೆ ಜೀವಿಗಳಿಗೆ ಆಕ್ಸಿಜನ್ನೇ ಸಿಗುವುದಿಲ್ಲ. ಹಾಗಾದರೆ ಆ ಜೀವಿಗಳೆಲ್ಲ ಏನಾಗುತ್ತೆ? ಸತ್ತು ಹೋಗುತ್ತೆ. ಗೊತ್ತಾಗ್ತಿದೆಯಾ? ಡಿಕ್ಲೈನ್ ಇನ್ ಡಿಸಾಲ್ವ್ಡ್ ಆಕ್ಸಿಜನ್ downstream from the point of sewage discharge. This causes mortality of fish and other aquatic creatures. ಸೊ ಈ ರೀತಿ ಮೈಕ್ರೋಬ್ಸ್ ಏನು ಮಾಡುತ್ತೆ? ಎಲ್ಲ ಆಕ್ಸಿಜನ್ನ ಕನ್ಸ್ಯೂಮ್ ಮಾಡ್ಕೊಳ್ತಾ ಬಂದರೆ ಫಿಶಸ್ಗಾಗಿರ್ಬೋದು, ಬೇರೆ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ಗೆ ಆಕ್ಸಿಜನ್ನೇ ಸಿಗುವುದಿಲ್ಲ. ಆ ಜೀವಿಗಳಿಗೇನಾದರೂ ಆಕ್ಸಿಜನ್ ಸಿಗಲಿಲ್ಲ ಅಂದರೆ ಆ ಜೀವಿಗಳೆಲ್ಲ ಏನಾಗುತ್ತೆ? ಸತ್ತು ಹೋಗುತ್ತೆ. ಸೊ ಆ ಜೀವಿಗಳು ಸತ್ತು ಹೋದರೆ ಅದ್ರ ಕೆಟ್ಟ ಸ್ಮೆಲ್ಲಿಂದ ಇನ್ನೂ ವಾಟರ್ ಏನಾಗುತ್ತೆ? ಪಲ್ಯೂಟ್ ಆಗ್ತಾ ಬರುತ್ತೆ, ಸರಿನಾ? ದ್ಯಾಟ್ಸ್ ವೈ if the BOD level increases in the water, that leads to water is polluted ಅಂತ ಹೇಳ್ತಾ ಹೋಗ್ತಾರೆ. So once again we will see the definition of BOD. BOD refers to the amount of oxygen that would be consumed if all the organic matter is 1 liter of water were oxidized by bacteria. The BOD test measures the rate of uptake of oxygen by microorganisms in a sample of water. BOD test ಏನು ಹೇಳುತ್ತೆ ಅಂದರೆ ಎಷ್ಟು ಆಕ್ಸಿಜನ್ನ ಮೈಕ್ರೋಬ್ಸ್ ಕನ್ಸ್ಯೂಮ್ ಮಾಡಿದೆ ಅಂದರೆ ತೆಗೆದುಕೊಂಡಿದೆ ಅನ್ನೋದನ್ನು ಹೇಳ್ತಾ ಬರುತ್ತೆ. Indirectly, BOD is a measure of organic matter present in the water. The greater of the BOD of wastewater, more will be the polluting potential. So here we have a graph. ಇಲ್ಲಿ ಒಂದು ಗ್ರಾಫ್ ಹಾಕ್ತಾ ಹೋಗಿದ್ದೀವಿ. As concentration increases, the direction of flow on another axis. ನೋಡಿ, x axis ಅಲ್ಲಿ ಡೈರೆಕ್ಷನ್ ಆಫ್ ಫ್ಲೋ ಕೊಟ್ಟಿದ್ದೀವಿ, y axis ಅಲ್ಲಿ ಕಾನ್ಸಂಟ್ರೇಷನ್ ಆಫ್ ಸ್ಯಾಂಪಲ್ ಹೇಳ್ತಾ ಹೋಗ್ತಿದ್ದೀವಿ. ನೋಡಿ, ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ ಒಂದು ಕರ್ವ್ ಇದೆ. ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಕಡಿಮೆ ಆದಷ್ಟು ಏನಾಗ್ತಿದೆ? BOD ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಫಸ್ಟ್ ಇಲ್ಲಿ BOD ಕಾನ್ಸಂಟ್ರೇಷನ್ ಈಸ್ ಇನ್ಕ್ರೀಸಸ್. ಗೊತ್ತಾಗ್ತಿದೆಯಾ? BOD ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಬಂದಾಗೆ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಏನಾಗ್ತಾ ಹೋಗುತ್ತೆ?
ನಾರ್ಮಲ್ ಆಗ್ತಾ ಬರುತ್ತೆ. ಗೊತ್ತಾಗ್ತಿದೆಯಾ? ಅಂದರೆ ಬಿ ಒ ಡಿ ಜಾಸ್ತಿ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಜಾಸ್ತಿ ಕಡಿಮೆ ಆದಷ್ಟು ಬಿ ಒ ಡಿ ಜಾಸ್ತಿ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಬಿ ಒ ಡಿ ಜಾಸ್ತಿ ಆದಷ್ಟು ವಾಟರ್ ಏನಾಗುತ್ತೆ, ಪಲ್ಯೂಷನ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ನೆಕ್ಸ್ಟ್, algal bloom. Algal bloom tells that the presence of large amount of organic matter in water causes excessive growth of planktons and free floating algae called algal bloom. So algal bloom ಅಂದ್ರೆ ಏನು ಅಂದರೆ, presence of large amount of organic matter in water causes excessive growth of planktons or free living algae called algal blooms. ಅಂದರೆ ರಿವರ್ ಪಾಂಡ್ ಆಗಿರ್ಬೋದು, ಲೇಕ್ ಆಗಿರ್ಬೋದು, ಅಲ್ಲೇನಾಗುತ್ತೆ, ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇದ್ದರೆ ಆ ನ್ಯೂಟ್ರಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಪ್ಲ್ಯಾಂಕ್ಟಾನ್ಸ್ ಅಂದರೆ ಗಿಡಗಳು ಅಥವಾ ಫ್ರೀ ಲಿವಿಂಗ್ ಆಲ್ಗೆ ಬೆಳೆದ್ರೆ ಅದನ್ನು ಆಲ್ಗಲ್ ಬ್ಲೂಮ್ಸ್ ಅಂತ ಕರಿತೀವಿ. ಡ್ಯೂ ಟು ದಿ ಕಲರ್ ಆಫ್ ವಾಟರ್ ಬಾಡೀಸ್ ಗೆಟ್ ಚೇಂಜ್ಡ್. ಸೊ ಈ ರೀತಿ ಗಿಡಗಳು ಜಾಸ್ತಿ ಬೆಳೆದ್ರೆ ಆ ನೀರಿನ ವಾಟರ್ ಬಾಡಿ ಅಂದರೆ ರಿವರ್ ಆಗಿರ್ಬೋದು, ಲೇಕ್ ಆಗಿರ್ಬೋದು, ಪಾಂಡ್ ಆಗಿರ್ಬೋದು, ಅದ್ರ ಕಲರ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಬರುತ್ತೆ. ಇಟ್ ಮೇ ಕಾಸ್ ಡೆರಿಟೋಷನ್ ಆಫ್ ದಿ ವಾಟರ್ ಕ್ವಾಲಿಟಿ ಆ್ಯಂಡ್ ಫಿಶ್ ಮಾರ್ಟ್ಯಾಲಿಟಿ. ಈ ರೀತಿ ಏನಾದರೂ ಆಲ್ಗೆಗಳು ಅಥವಾ ಗಿಡಗಳು ಜಾಸ್ತಿ ಬೆಳೆದು ನೀರಿನ ಬಣ್ಣ ಚೇಂಜ್ ಆದರೆ ದ್ಯಾಟ್ ಲೀಡ್ಸ್ ಟು ಡೆತ್ ಆಫ್ ಫಿಶಸ್. ಸೊ ಅದೇನಾಗುತ್ತೆ, ಫಿಶಸ್ನ ಸಂಖ್ಯೆ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ ಫಿಶಸ್ ಎಲ್ಲ ಸಾಯ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ದಿಸ್ ಈಸ್ ಅಬೌಟ್ ಆಲ್ಗಲ್ ಬ್ಲೂಮ್. Algal bloom means presence of large amount of organic nutrients in water causes excessive growth of planktons or free floating algae is known as algal bloom. Example for algal bloom is water hyacinth. Water hyacinth na scientific name ಏನು, Eichhornia crassipines. Eichhornia, it is one of the world's most problematic aquatic weed. ನಾವು ಫಸ್ಟ್ ಚಾಪ್ಟ್ರಲ್ಲೂ ಐಕಾರ್ನಿಯಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಐಕಾರ್ನಿಯಾ ಈಸ್ ಆಲ್ಸೋ ನೋನ್ ಆಸ್ ಟೆರರ್ ಆಫ್ ಬೆಂಗಾಲ್ ಅಂತ ಕೂಡ ಕರಿತೀವಿ. ನಾವು ವಾಟರ್ ಹಯಾಸಿಂತ್ ಅಂತಲೂ ಕೂಡ ಕರಿತೀವಿ. ದಿ ಐಕಾರ್ನಿಯಾ ಆರ್ ಇಂಟ್ರಡ್ಯೂಸ್ಡ್ ಇನ್ ಟು ಇಂಡಿಯಾ ಫಾರ್ ದೇರ್ ಬ್ಯೂಟಿಫುಲ್ ಫ್ಲವರ್ಸ್ that have caused havoc by their excessive growth by causing blocks in our water bodies. This weed is commonly known as terror of Bengal. ನೋಡಿ, ಐಕಾರ್ನಿಯಾ ನಮ್ಮ ದೇಶದಲ್ಲ, ಇಟ್ ಈಸ್ ಎಕ್ಸೋಟಿಕ್ ಪ್ಲ್ಯಾಂಟ್, ಅಂದರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದಿದ್ದು. ಯಾಕೆ ಇದನ್ನು ಐಕಾರ್ನಿಯಾನ ನಮ್ಮ ದೇಶದಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ ಅಂತಂದರೆ ಬಿಕಾಸ್ ಆಫ್ ಇಟ್ಸ್ ಕಲರ್. ಇದು ತುಂಬ ಅಟ್ರಾಕ್ಟಿವ್ ಕಲರ್ ಇತ್ತು ಅಂತ ತೆಗೆದುಕೊಂಡು ನಮ್ಮ ಪಾಂಡಲ್ಲಿ ಹಾಕೋದು. ಇಟ್ ಈಸ್ ಗ್ರೋಯಿಂಗ್ ಫ್ರೆಶ್ ವಾಟರ್. ಬಟ್ ಈ ಐಕಾರ್ನಿ ಏನು ಮಾಡ್ತು ಅಂದರೆ ಬೇಗ ಬೆಳೀತಾ ಬರುತ್ತೆ. ಸೊ ಒಂದು ಗಿಡ ಇದ್ದರೆ ಸಾಕು, ಅನೇಕ ಗಿಡಗಳನ್ನ ಬೆಳೀತಾ ಬರುತ್ತೆ ಬೈ ದಿ ಹೆಲ್ಪ್ ಆಫ್ ವೆಜಿಟೇಟಿವ್ ಸ್ಟ್ರಕ್ಚರ್ ದಟ್ ಈಸ್ ಆಫ್ಸೆಟ್ ಅನ್ನುವ ವೆಜಿಟೇಟಿವ್ ಸ್ಟ್ರಕ್ಚರ್ ಅಂದರೆ ವೆಜಿಟೇಟಿವ್ ಪ್ರಾಪಗ್ಯೂಲಿಂದ ಏನಾಗುತ್ತೆ, ಬೇಗ ಬೆಳೀತಾ ಬರ್ತಾ ಹೋಗುತ್ತೆ. ಸರಿನಾ? Then biomagnification or biological magnification. Biomagnification ಅಂದರೆ ಏನು ಅಂದರೆ the increase in level of toxicant from successive trophic level. ಅಂದರೆ ಟಾಕ್ಸಿಕೆಂಟ್ ಅಂದ್ರೇನು, ವಿಷಕಾರಿ ಅಂಶಗಳು. ಸರಿನಾ? ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಲಿಗೆ ವಿಷಕಾರಿ ಅಂಶದ ಪ್ರಮಾಣ ಜಾಸ್ತಿ ಆಗ್ತಾ ಬಂದರೆ ಅದನ್ನು ಬಯೋಮ್ಯಾಗ್ನಿಫಿಕೇಷನ್ ಅಂತ ಕರಿತೀವಿ. ಅಂದರೆ ಯಾವ ರೀತಿ ಹೇಳ್ಬೋದು ಅಂದರೆ, ಈಗ ಪ್ರೈಮರಿ ಲೆವೆಲ್, ಸೆಕೆಂಡರಿ ಲೆವೆಲ್, ಟರ್ಷರಿ ಲೆವೆಲ್ ಇದೆ ಅಂತ ಅಂದ್ಕೊಳ್ಳಿ. ಪ್ರೈಮರಿ ಲೆವೆಲಲ್ಲಿ ಟಾಕ್ಸಿಕೆಂಟ್ನ ಪ್ರಮಾಣ 1% ಇದೆ ಅಂತ ಅಂದ್ಕೊಳ್ಳಿ. ಸೆಕೆಂಡರಿ ಲೆವೆಲಲ್ಲಿ ಅದು ಇನ್ಕ್ರೀಸ್ ಆಗಬೇಕು 2%, ಟರ್ಷರಿ ಲೆವೆಲಲ್ಲಿ ಅದು 3%, ಆಮೇಲೆ ಕ್ವಾಟರ್ನರಿ ಅಂದರೆ 4th ಲೆವೆಲಲ್ಲಿ ಅದು 4%. ಈ ರೀತಿ ಟಾಕ್ಸಿಕೆಂಟ್ ಲೆವೆಲ್ ಜಾಸ್ತಿ ಆಗ್ತಾ ಬರುತ್ತಲ್ಲ, ಅದನ್ನು ಬಯೋಮ್ಯಾಗ್ನಿಫಿಕೇಷನ್ ಅಥವಾ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಷನ್ ಅಂತ ಕರೀತಾರೆ. ಬಯೋಮ್ಯಾಗ್ನಿಫಿಕೇಷನ್ ಇಟ್ ಈಸ್ ಟೆಲ್ಸ್ ದಟ್ toxic waste present in industrial waste and water from farmhouse containing pesticides and weedicides entire the food chain of aquatic organisms. ಅಂದರೆ ಫ್ಯಾಕ್ಟ್ರೀಸಿಂದನಾಗಿರ್ಬೋದು, ಇಂಡಸ್ಟ್ರೀಸಿಂದ ರಿಲೀಸ್ ಆಗುವ ಪೆಸ್ಟಿಸೈಡ್ಸ್, ಕೆಮಿಕಲ್ ಅಥವಾ ವೀಡಿಸೈಡ್ಸ್, ಕಳೆನಾಶಕ ಅಂಶಗಳು
ಏನಾಗುತ್ತೆ ಅಕ್ವಾಟಿಕ್ ಫುಡ್ ಚೈನ್ ಜಲಚರ ಜೀವಿಗಳ ದೇಹದಲ್ಲಿ ಹೋದರೆ ಅದೇನಾಗುತ್ತೆ ಅಂದರೆ ಬಯೋಮ್ಯಾಗ್ನಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಡೆಫಿನಿಷನ್ ಹೇಳ್ತಾರೆ, ದ ಪ್ರೋಗ್ರೆಸಿವ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಟಾಕ್ಸಿಕೆಂಟ್ ಈಚ್ ಸಕ್ಸಸಿವ್ ಟ್ರೋಪಿಕ್ ಲೆವೆಲ್ ಈಸ್ ಕಾಲ್ಡ್ ಬಯೋಮ್ಯಾಗ್ನಿಫಿಕೇಷನ್. ಪ್ರೋಗ್ರೆಸಿವ್ ಅನ್ನೋ ವರ್ಡ್ ಭಾಳ ಮುಖ್ಯ, ಯಾಕೆಂದರೆ ಒಂದು ಹಂತದಿಂದ ಇನ್ನೊಂದು ಹಂತದವರೆಗೆ ಇನ್ನು ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ನವರೆಗೆ ಈ ಟಾಕ್ಸಿಕೆಂಟ್ನ ಲೆವೆಲ್ ಏನಾಗ್ತಾ ಹೋಗ್ತಿದೆ, ಡೇ ಬೈ ಡೇ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ದ ಮೋಸ್ಟ್ ಕಾಮನ್ ಟಾಕ್ಸಿಕೆಂಟ್ ದಟ್ ವಿ ಅಕ್ಯುಮುಲೇಟ್ ಇನ್ ಸಕ್ಸಸಿವ್ ಲೆವೆಲ್ ಈಸ್ DDT ಆ್ಯಂಡ್ ಮರ್ಕ್ಯುರಿ. ಈ ಬಯೋಮ್ಯಾಗ್ನಿಫಿಕೇಷನ್ಗೆ ಯಾವ ಎರಡು ಕೆಮಿಕಲ್ನ ನಾವು ಎಕ್ಸಾಂಪಲ್ ತೆಗೆದುಕೊಳ್ತೀವಿ ಅಂದರೆ, ಒಂದು ಮರ್ಕ್ಯುರಿ, ಇನ್ನೊಂದು DDT. DDT ಫುಲ್ ಫಾರ್ಮ್ ಏನು, ಡೈಕ್ಲೋರೋ ಡೈಫೀನಲ್ ಟ್ರೈಕ್ಲೋರೋ ಈಥೇನ್. High concentration of DDT disturb calcium metabolism in birds, which causes thinning of eggshell and their premature breaking, eventually causing decline in bird population. ಸೊ ಈ DDT ಏನಾದರೂ ಕಾನ್ಸಂಟ್ರೇಷನ್ ಪಕ್ಷಿಗಳಲ್ಲಿ ಬಂದರೆ, ಪಕ್ಷಿಗೇನಾದರೂ DDT ಕಾನ್ಸಂಟ್ರೇಷನ್ ಜಾಸ್ತಿ ಆದರೆ ಪಕ್ಷಿಗಳಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇಟ್ ವಿಲ್ ಅಫೆಕ್ಟ್ ದ ಎಗ್ಸ್, ಪಕ್ಷಿಯ ಮೊಟ್ಟೆಗಳಿಗೆ ಅಫೆಕ್ಟ್ ಮಾಡುತ್ತೆ. ಸೊ ವಿ ನೋ ದಟ್ ದಿ ಬರ್ಡ್ಸ್ ಆರ್ ಓವಿಪ್ಯಾರಸ್. ಓವಿಪ್ಯಾರಸ್ ಅಂದರೆ ಏನು, ದೇ ಆರ್ ಎಗ್ ಲೇಯಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, ದೀಸ್ ಆರ್ಗ್ಯಾನಿಸಮ್ಸ್ ವಿಚ್ ಲೇ ಎಗ್ಸ್, ಮೊಟ್ಟೆಗಳನ್ನು ಇಡುತ್ತೆ. ಆ ಎಗ್ಗಲ್ಲಿ ಎಗ್ಗಿನ ಔಟರ್ ಮೋಸ್ಟ್ ಲೇಯರ್ ಈಸ್ ವೆರಿ ಹಾರ್ಡ್, ದಟ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ನಮಗೆ ಗೊತ್ತಿದೆ, ಹೌದಾ. ಈ ಬರ್ಡ್ಸಲ್ಲಿ ಏನಾದರೂ DDT ಕಾನ್ಸಂಟ್ರೇಷನ್ ಜಾಸ್ತಿ ಆದರೆ ಈ ಕ್ಯಾಲ್ಶಿಯಂ ಲೇಯರ್ ಇಡುತ್ತಲ್ಲ ಮೊಟ್ಟೆಯ ಹೊರಪದರ, ಅದೇನಾಗುತ್ತಾ ಹೋಗುತ್ತೆ, ಸ್ಮೂತ್ ಆಗ್ತಾ ಬರುತ್ತೆ. ಸ್ಮೂತ್ ಆದಾಗ ಈಸಿಲಿ ದ ಬರ್ಡ್ ವಿಲ್ ಕಮ್ಸ್ ಔಟ್ ಫ್ರಮ್ ದಿ ಎಗ್. ಈಸಿಯಾಗಿ ಏನಾಗುತ್ತೆ, ಪಕ್ಷಿಗಳು ಮೊಟ್ಟೆಯಿಂದ ಹೊರಗಡೆ ಬರ್ತವೆ. ಸೊ ಪ್ರೀಮೆಚ್ಯೂರ್ ಆಗಿ ಅಂದರೆ ಕಂಪ್ಲೀಟಾಗಿ ಮೆಚ್ಯೂರ್ ಆಗದಲ್ಲೇ ಹೊರಗಡೆ ಬರುವುದರಿಂದ ಪಕ್ಷಿಗಳ ಸಂಖ್ಯೆ ಏನಾಗುತ್ತೆ, ಸಂತತಿ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ನೋಡಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಬಯೋಮ್ಯಾಗ್ನಿಫಿಕೇಷನ್ ಆಫ್ DDT ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒನ್, ನೀರಿನಲ್ಲಿ ವಾಟರ್ನಲ್ಲಿ DDT ಪ್ರಮಾಣ 0.003 ppm ಪಾರ್ಟ್ಸ್ ಪರ್ ಮಿಲಿಯನ್ ಇತ್ತು ನೀರಿನಲ್ಲಿ DDT ಪ್ರಮಾಣ. ಈ ನೀರನ್ನು ಝೂ ಪ್ಲಾಂಕ್ಟಾನ್ಸ್ ತಿಂದವು, ಕುಡಿದ್ವು. ಝೂ ಪ್ಲಾಂಕ್ಟಾನ್ಸ್ ಅಂದರೆ ಯಾರು, ಕ್ರ್ಯಾಬ್ ಆಗಿರ್ಬೋದು, ಗೊತ್ತಾಗ್ತಿದೆಯಾ, ಆಮೇಲೆ ಪ್ರಾನ್ ಆಗಿರಬಹುದು. ಸೊ ಅವನ್ನ ಝೂ ಪ್ಲಾಂಕ್ಟಾನ್ಸ್ ಅಂತ ಕರಿತೀವಿ. ಸೊ ನೀರನ್ನು ಈ ಝೂ ಪ್ಲಾಂಕ್ಟಾನ್ಸ್ ಕುಡಿದಾಗ ನೀರಿನಲ್ಲಿದ್ದ DDT ಕಾನ್ಸಂಟ್ರೇಷನ್ ಈ ಝೂ ಪ್ಲಾಂಕ್ಟಾನ್ಸ್ಗೆ ಹೋಯಿತು. ಸೊ ನೀರಿನಲ್ಲಿ 0.003 ppm ಇದ್ದಿದ್ದು ಝೂ ಪ್ಲಾಂಕ್ಟಾನ್ಸಲ್ಲಿ 0.04 ppm ಆಯಿತು, ಜಾಸ್ತಿ ಆಗಿದೆ ನೋಡಿ, 0.003 ಟು 0.04 ppm. ಸೊ ಈ ಝೂ ಪ್ಲಾಂಕ್ಟಾನ್ಸ್ನ ಸ್ಮಾಲ್ ಫಿಶಸ್ ತಿಂದಾಗ ಝೂ ಪ್ಲಾಂಕ್ಟಾನ್ಸಲ್ಲಿ ಎಷ್ಟಿತ್ತು, DDT ಕಾನ್ಸಂಟ್ರೇಷನ್ 0.04 ppm ಇತ್ತು. ಬಟ್ ಅದೇ ರೀತಿ ಸ್ಮಾಲ್ ಫಿಶಸಲ್ಲಿ ಏನಾಗಬೇಕು, ರೈಸ್ ಆಗಬೇಕಲ್ವ. ಎಷ್ಟು ರೈಸ್ ಆಯಿತು ಅಂದರೆ 0.5 ppm ರೈಸ್ ಆಯಿತು, 0.5 ppm ರೈಸ್ ಆಯಿತು. ಈ ಸ್ಮಾಲ್ ಫಿಶ್ನ ಲಾರ್ಜ್ ಫಿಶ್ ತಿನ್ನುತ್ತೆ. ಲಾರ್ಜ್ ಫಿಶಲ್ಲಿ DDT ಕಾನ್ಸಂಟ್ರೇಷನ್ ಎಷ್ಟಾಯಿತು, 2 ppm ಆಯಿತು. ಸೊ ಲಾರ್ಜ್ ಫಿಶಸ್ನ ಯಾರು ತಿನ್ನುತ್ತೆ, ಬರ್ಡ್ಸ್ ತಿನ್ನುತ್ತೆ. ಫಿಶ್ ಈಟಿಂಗ್ ಬರ್ಡ್ಸ್, ಗೊತ್ತಾಗ್ತಿದೆಯಾ. ಬರ್ಡ್ಸ್ ತಿಂದಾಗ ಆ ಬರ್ಡ್ಸಲ್ಲಿ ಎಷ್ಟಾಯಿತು, DDT ಕಾನ್ಸಂಟ್ರೇಷನ್ 5 ppm ಆಯಿತು, ಸರಿನಾ. ನೋಡಿ 0.003 ppm ಇದ್ದಿದ್ದು ಫೈನಲಿ ಇಟ್ ರೀಚಸ್ ಟು 5 ppm, ಸರಿನಾ. ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗ್ತಿದೆ, ಜಾಸ್ತಿ ಆಗ್ತಾ ಬರ್ತದೆ. ದಿಸ್ ಈಸ್ ಅಬೌಟ್ ಬಯೋಮ್ಯಾಗ್ನಿಫಿಕೇಷನ್. ನೆಕ್ಸ್ಟ್ ಯುಟ್ರಿಫಿಕೇಷನ್. ಯುಟ್ರಿಫಿಕೇಷನ್ ಅಂದರೆ ನ್ಯಾಚುರಲ್ ಏಜಿಂಗ್ ಆಫ್ ಲೇಕ್, the phenomenon where natural aging of lake occurs, that is known as eutrophication. So eutrophication, it is the natural aging of lake by biological enrichment of its water due to addition of nutrients such as nitrogen, phosphorus that encourage the growth of aquatic organisms. The accumulation of organic remains in course of time leads to shallowing of lake. ಅಂದರೆ ಈಗ ಲೇಕ್ ಇತ್ತು, ಗೊತ್ತಾಗ್ತಿದೆಯಾ, ಅಲ್ಲೇನಾಗ್ತಾ ಹೋಗುತ್ತೆ, ಕೆಮಿಕಲ್ಸ್ನೆಲ್ಲ ಆ್ಯಡ್ ಮಾಡ್ತಾ ಬರೋದು ಅಥವಾ ಪ್ಲ್ಯಾಂಟ್ಸ್ನೆಲ್ಲ ಬೆಳೆಸ್ತಾ ಬರೋದು. ಬೆಳೆಸ್ದಾಗ ಏನಾಗ್ತಾ ಹೋಗುತ್ತೆ,
ಆಕ್ಸಿಜನ್ ಲೆವೆಲ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಫಸ್ಟಿಗೆ ಪಾಂಡ್ ಹೊಸದಾಗಿದ್ದಾಗ ದ ವಾಟರ್ ಈಸ್ ಕೂಲ್, ಬಟ್ ಇದೇ ರೀತಿ ಗಿಡಗಳು ಮೈಕ್ರೋಬ್ಸ್ಗೆಲ್ಲ ಬೆಳೀತಾ ನೀರೇನಾಗ್ತಾ ಹೋಗುತ್ತೆ, ಬಿಸಿ ಆಗ್ತಾ ಬರುತ್ತೆ, ಬೆಚ್ಚಗಾಗ್ತಾ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓವರ್ ದ ಸೆಂಚುರೀಸ್ ಇದೇ ರೀತಿ ಆಗ್ತಾ ಇದ್ದರೆ silt and organic debris piles up at the bottom of the lake and encourage the growth of marsh plants in the shallow and begin to fill the organic lake basin. ಇದೇ ರೀತಿ ಗಿಡಗಳು ಮೈಕ್ರೋಬ್ಸು ಅಥವಾ ಅಕ್ವಾಟಿಕ್ ಪ್ಲ್ಯಾಂಟ್ಸ್ ಬೆಳೀತಾ ಬಂದಷ್ಟು ನೀರಲ್ಲಿ ಏನಾಗುತ್ತೆ, ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಬರ್ತಾ ಹೋಗುತ್ತೆ. ಮಣ್ಣು ಮತ್ತು ಹೂಳು ಏನಾಗ್ತಾ ಹೋಗುತ್ತೆ, ಕೆರೆಯಲ್ಲಿ ಅಥವಾ ಪಾಂಡಲ್ಲಿ ಏನಾಗ್ತಾ ಹೋಗುತ್ತೆ, ಫಾರ್ಮ್ ಆಗ್ತಾ ಹೋಗುತ್ತೆ. ಇದೇ ರೀತಿ ಎಲ್ಲ ಫಾರ್ಮ್ ಆದರೆ ನೀರಿನ ಪ್ರಮಾಣಕ್ಕಿಂತ ಈ ಮಣ್ಣು ಗಿಡಗಳ ಪ್ರಮಾಣನೇ ಜಾಸ್ತಿ ಬೆಳೀತಾ ಹೋಗುತ್ತೆ. ಈ ರೀತಿ ಆದರೆ ತುಂಬ ವರ್ಷಗಳ ನಂತರ ಅಲ್ಲಿ ಪಾಂಡೇ ಇರುವುದಿಲ್ಲ, ಬರೀ ಗಿಡಗಳೇ ಬೆಳೀತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸರಿನಾ? ಇವೆಂಚುಲಿ ಲಾರ್ಜ್ ಮಾಸಸ್ ಆಫ್ ಫ್ಲೋಟಿಂಗ್ ಪ್ಲ್ಯಾಂಟ್ಸ್ ಆ್ಯಂಡ್ ಗ್ರೋಸ್ ಫೈನಲಿ ಕನ್ವರ್ಟಿಂಗ್ ಇನ್ ಟು ಲ್ಯಾಂಡ್. ಕೆರೆ ಇದ್ದಿದ್ದೇನಾಗುತ್ತೆ, ಕೊನೆಗೆ ಏನಾಗಿ ಕನ್ವರ್ಟ್ ಆಗುತ್ತೆ, ಭೂಮಿಯಾಗಿ ಅಂದರೆ ಲ್ಯಾಂಡ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಕೆರೆ ನಾಶ ಆಗುತ್ತೆ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ನೌನ್ ಆ್ಯಸ್ ಯುಟ್ರಿಫಿಕೇಷನ್. ಯುಟ್ರಿಫಿಕೇಷನ್ ದಟ್ ಮೇನ್ಲಿ ಟೆಲ್ಸ್ ಅಬೌಟ್ ನ್ಯಾಚುರಲ್ ಏಜಿಂಗ್ ಆಫ್ ಲೇಕ್ಸ್. ನೋಡಿ, ಯುಟ್ರಿಫಿಕೇಷನ್ ಆದಮೇಲೆ ಇನ್ನೊಂದು ಮೆಥಡ್ ಇದೆ, ಕಲ್ಚರಲ್ ಆರ್ ಅಸಲ್ಟ್ರೇಟೆಡ್ ಯುಟ್ರಿಫಿಕೇಷನ್ ಅಂತ. ಯುಟ್ರಿಫಿಕೇಷನ್ ಅಂದರೆ ನ್ಯಾಚುರಲ್ ಏಜಿಂಗ್ ಆಫ್ ಲೇಕ್. ಇನ್ನೊಂದಿದೆ ಕಲ್ಚರಲ್ ಯುಟ್ರಿಫಿಕೇಷನ್ ಆರ್ ಅಸಲ್ಟ್ರೇಟೆಡ್ ಯುಟ್ರಿಫಿಕೇಷನ್. ಮೀನ್ಸ್ ಯುಟ್ರಿಫಿಕೇಷನ್ ಅಕ್ಕರ್ಸ್ ಬೈ ಆಂಥ್ರೋಪೋಜೆನಿಕ್ ಆ್ಯಕ್ಷನ್. ಆಂಥ್ರೋಪೋಜೆನಿಕ್ ಆ್ಯಕ್ಷನ್ ಅಂದರೆ ಏನು? ಮ್ಯಾನ್ ಮೇಡ್ ಆ್ಯಕ್ಷನ್. ನಾವು ನೀರನ್ನು ಪಲ್ಯೂಷನ್ ಮಾಡಿ, ಗೊತ್ತಾಗ್ತಿದೆಯಾ, ಆ ಕೆರೆನೋ ಅಥವಾ ಆ ಪಾಂಡನ್ನು ನಾಶ ಮಾಡ್ತಿದ್ದೀವಲ್ಲ, ಅದನ್ನು ನಾವು ಅಸಲ್ಟ್ರೇಟೆಡ್ ಆರ್ ಕಲ್ಚರಲ್ ಯುಟ್ರಿಫಿಕೇಷನ್ ಅಂತ ಕರಿತೀವಿ. ದ ಪಲ್ಯೂಟೆಂಟ್ಸ್ ಫ್ರಮ್ ಮ್ಯಾನ್ ಆ್ಯಕ್ಟಿವಿಟೀಸ್ ಸಚ್ ಆಸ್ ಎಫ್ಲುಯೆಂಟ್ಸ್ ಫ್ರಮ್ ದ ಇಂಡಸ್ಟ್ರೀಸ್ ಆ್ಯಂಡ್ ಹೋಮ್ಸ್ radically accelerate the aging of lake. This phenomenon is called cultural or accelerated eutrophication. ನೋಡಿ, ನಾವು ಏನು ಪಲ್ಯೂಷನ್ ಮಾಡುವುದರಿಂದ ಏನಾಗ್ತಿದೆ, ಕೆರೆಗಳ ಅವನತಿ ಆಗ್ತಿದೆಯಲ್ಲ, ಅದನ್ನು ನಾವು ಕಲ್ಚರಲ್ ಆರ್ ಅಸಲ್ಟ್ರೇಟೆಡ್ ಯುಟ್ರಿಫಿಕೇಷನ್ ಅಂತ ಕರಿತೀವಿ. The main contaminants includes nitrates, phosphates. Okay, they act as plant nutrients. They increase the growth of algae, causing unsightly scum ಅಂದರೆ waste product, and unpleasant odors, and depleting the dissolved oxygen ಅಂದರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಮಾಡ್ತಾ ಇದ್ದೀವಿ ಆಫ್ ದಿ ವಾಟರ್ ವಿಚ್ ಈಸ್ ಇಂಪಾರ್ಟೆಂಟ್ ಫಾರ್ ಅಕ್ವಾಟಿಕ್ ಲೈಫ್. ಅಕ್ವಾಟಿಕ್ ಲೈಫಿಗೆ ಏನೇನು ಮುಖ್ಯನೋ ಅದನ್ನೆಲ್ಲ ನಾವು ನಾಶ ಮಾಡ್ತಾ ಬರ್ತಿದ್ದೀವಿ. ಯಾರು ನಾಶ ಮಾಡ್ತಿದ್ದೀವಿ? ಮನುಷ್ಯರು ನಾಶ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಕಲ್ಚರಲ್ ಆರ್ ಅಸಲ್ಟ್ರೇಟೆಡ್ ಯುಟ್ರಿಫಿಕೇಷನ್ ಅಂತ ಕರೀತಾರೆ. ನೆಕ್ಸ್ಟ್, ಇಂಟಿಗ್ರೇಟೆಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್. ನೋಡಿ, ನಾವು ಆವಾಗಲೇ ಏರ್ ಪೊಲ್ಯೂಷನ್ಗೆ ಕೇಸ್ ಸ್ಟಡಿಗೆ ದೆಹಲಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ದೆಹಲಿ ಏನು ಮಾಡಿದರು, ಇನ್ಸ್ಟೆಡ್ ಆಫ್ ಯೂಸಿಂಗ್ ಪೆಟ್ರೋಲ್ ಆರ್ ಡೀಸೆಲ್ ದೇ ಯೂಸ್ CNG ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನ ಯೂಸ್ ಮಾಡಿದ್ರು. ಅದು ಒಂದು ಕೇಸ್ ಸ್ಟಡಿ ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ವಾಟರ್ ಬಗ್ಗೆ ಒಂದು ಕೇಸ್ ಸ್ಟಡಿ ಇದೆ. ಸೊ ಅದನ್ನು ಇಂಟಿಗ್ರೇಟೆಡ್ ವೇಸ್ಟ್ ವಾಟರ್ ಸಿಸ್ಟಮ್ ಅಂತ ಕರಿತೀವಿ. ದಿಸ್ ಕೇಸ್ ಸ್ಟಡಿ ಈಸ್ ಹೆಲ್ಡ್ ಇನ್ ಕ್ಯಾಲಿಫೋರ್ನಿಯಾದಲ್ಲಿ ನಡೆದಿದ್ದ ಒಂದು ಕೇಸ್ ಸ್ಟಡಿ. Waste water including sewage can be treated in an integrated way ಅಂದರೆ combined artificial and natural process. An example of such as initiative is taken by a town of Arcata situated along with the northern coast of California. ಅಂದರೆ by ಇಂಟಿಗ್ರೇಟೆಡ್ ಮೆಥಡ್, ಬಟ್ ಅಂದರೆ ನ್ಯಾಚುರಲ್ ಮತ್ತು ಆರ್ಟಿಫಿಷಿಯಲ್ ಮೆಥಡ್ ಎರಡನ್ನೂ ಸೇರಿಸ್ಕೊಂಡು ಆರ್ಕಟಾ ಅನ್ನುವ ಒಂದು ಪ್ರದೇಶದಲ್ಲಿ, ಇದು ಎಲ್ಲಿದೆ ಅಂದರೆ ಕ್ಯಾಲಿಫೋರ್ನಿಯಾದಲ್ಲಿ ಇದೆ. ಆ ಪ್ರದೇಶದ ಜನರು ವೇಸ್ಟ್ ವಾಟರ್ನ ಪ್ಯೂರಿಫೈ ಮಾಡ್ತಾ ಹೋಗ್ತಾರೆ. ಸರಿನಾ? ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ದ ನೇಟಿವ್ ಪೀಪಲ್ ಇನ್ ಕೊಲ್ಯಾಬರೇಷನ್ ಆಫ್ ಹಂಬೋಲ್ಟ್ ಸ್ಟೇಟ್ ಯೂನಿವರ್ಸಿಟಿ ಅಂದರೆ ಆರ್ಕಟಾ ಪ್ರದೇಶದಲ್ಲಿರುವ ಜನರು ಹಂಬೋಲ್ಟ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಜೊತೆ ಸೇರಿಕೊಂಡು ವಾಟರ್ನ ಪ್ಯೂರಿಫೈ ಮಾಡ್ತಾ ಹೋಗ್ತಾರೆ. ಕ್ರಿಯೇಟೆಡ್ ಎನ್ ಇಂಟಿಗ್ರೇಟೆಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ರೋಸೆಸ್ ವಿತಿನ್ ಅ ನ್ಯಾಚುರಲ್ ಸಿಸ್ಟಮ್. ದ ಕ್ಲಿಯರಿಂಗ್ ಅಕ್ಕರ್ಸ್ ಇನ್ 2 stages. ಸೊ ಅವರು ವಾಟರ್ನ 2 ವಿಧಾನದಲ್ಲಿ ಪ್ಯೂರಿಫೈ ಮಾಡ್ತಾ ಬರ್ತಾರೆ. ದ ಫಸ್ಟ್ ಸ್ಟೇಜ್ ದಟ್ ಈಸ್ ಕನ್ವೆನ್ಷನಲ್ ಸೆಡಿಮೆಂಟೇಷನ್
ಫಿಲ್ಟರಿಂಗ್ ಆ್ಯಂಡ್ ಕ್ರೋನಿಕ್ ಟ್ರೀಟ್ಮೆಂಟ್ ಆರ್ ಗಿವನ್. ಮೊದಲ ಹಂತ ಏನು ಅಂದರೆ ಟ್ರೆಡಿಷನಲ್ ಮೆಥಡ್, ಏನು ಫಿಲ್ಟರ್ ಮಾಡುವುದು, ಆಮೇಲೆ ನೀರಿಗೆ ಕ್ಲೋರಿನ್ನ ಸಿಂಪಡಿಸ್ತಾ ಬರೋದು, ಇದು ಮೊದಲನೇ ಮೆಥಡ್. ಎರಡನೇ ಮೆಥಡ್ ಏನು ಅಂದರೆ ಬೈ ದಿ ಹೆಲ್ಪ್ ಆಫ್ ದ ಸೈಂಟಿಸ್ಟ್ ಫ್ರಮ್ ಹಂಬೋಲ್ಟ್ ಯೂನಿವರ್ಸಿಟಿಯ ವಿಜ್ಞಾನಿಗಳ ಸಹಾಯದಿಂದ ಅವ್ರೇನು ಮಾಡಿದ್ರು ಅಂದರೆ ದ ಕಾಂಬ್ಯಾಕ್ಟ್ ಲೈಕ್ ಪಲ್ಯೂಟೆಂಟ್ಸ್ ಲೈಕ್ ಡಿಸಾಲ್ವ್ಡ್ ಹೆವಿ ಮೆಟಲ್ಸ್. The biologists developed a series of 6 connected marshes over 60 hectares of marshland where plants, algae, fungi and bacteria were seeded which neutralize and assimilate the pollutants. ಸೊ ಇವರು ಎರಡನೇ ಹಂತದಲ್ಲಿ ಏನು ಮಾಡಿದ್ರು ಅಂದರೆ 60 ಎಕರೆ ಪ್ರದೇಶದಲ್ಲಿ ಏನು ವಾಟರ್ ಪೊಲ್ಯೂಷನ್ ಆಗಿತ್ತು, ವಾಟರ್ ಹಾಳಾಗಿತ್ತು ಅಂದರೆ ಅನ್ಫಿಟ್ ಫಾರ್ ಡ್ರಿಂಕಿಂಗ್ ಇತ್ತು, ಆ ಪ್ರದೇಶದಲ್ಲಿ ಏನು ಮಾಡಿದ್ರು ಅಂದರೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಮಧ್ಯದಲ್ಲಿ ಏನು ಮಾಡಿದ್ರು ಅಂದರೆ ದೇ ವಿಲ್ ಗ್ರೋ ಆಲ್ಗೆ, ಪ್ಲ್ಯಾಂಟ್ಸ್, ಫಂಜೈ ಆ್ಯಂಡ್ ಬ್ಯಾಕ್ಟೀರಿಯಾ. ಸೊ ಮಧ್ಯದಲ್ಲಿ ಏನು ಮಾಡಿದ್ರು ಸ್ವಲ್ಪ ಆಲ್ಗೆಗಳನ್ನ, ಕೆಲವೊಂದು ಫಂಜೈಗಳನ್ನ, ಕೆಲವೊಂದು ಗುಡ್ ಪ್ಲ್ಯಾಂಟ್ಸ್ನ ಬೆಳೆಸ್ತಾ ಬಂದರು. ಆ ಪ್ಲ್ಯಾಂಟ್ಸ್ಗಳು, ಆಲ್ಗೆಗಳು, ಫಂಜೈ ಏನು ಮಾಡಿದ್ವು ಅಂದರೆ ಈ ಪಲ್ಯೂಟೆಡ್ ವಾಟ್ರಲ್ಲಿರುವ ವಿಷಕಾರಿ ಅಂಶಗಳು ಅಂದರೆ ಮೈಕ್ರೋಬ್ಸ್ನ ಏನು ಮಾಡಿದ್ವು ತಿಂತಾ ಬಂದು. ಗೊತ್ತಾಗ್ತದೆ, ಆ ಮೈಕ್ರೋಬ್ಸ್ ಲೆವೆಲ್ ಏನಾಗ್ತಾ ಹೋಯಿತು, ಕಡಿಮೆ ಆಗ್ತಾ ಬಂತು. ಗೊತ್ತಾಗ್ತಿದೆ, ಇವ್ರು ಏನು ಸೀಡ್ ಮಾಡಿದ್ರು ಅದೆಲ್ಲ ಗುಡ್ ಮೈಕ್ರೋಬ್ಸ್. ಗೊತ್ತಾಗ್ತಿದೆಯಾ? ಸೊ ಹಾಗಾಗಿ ಆ ಮೈಕ್ರೋಬ್ಸ್ ಏನು ಮಾಡಿದ್ವು, ಗುಡ್ ಮೈಕ್ರೋಬ್ಸ್ ಏನು ಮಾಡಿದ್ವು, ನೀರಿನಲ್ಲಿರುವ ಹಾನಿಕಾರಕ ಅಂಶಗಳನ್ನೆಲ್ಲ ಕನ್ಸ್ಯೂಮ್ ಮಾಡ್ಕೊಳ್ತಾ ಬಂದವು. ಆ್ಯಸ್ ಆಫ್ ದಿಸ್ ದ ವಾಟರ್ ಈಸ್ ಬಿಕಮ್ ಪ್ಯೂರಿಫೈಡ್. ಗೊತ್ತಾಗ್ತದೆ, ಈ ರೀತಿ ಮಾಡುವುದರಿಂದ ವಾಟರ್ ಏನಾಗ್ತಾ ಹೋಯಿತು, ಪ್ಯೂರಿಫೈ ಆಯಿತು. ಆ್ಯಸ್ ದ ವಾಟರ್ ಫ್ಲೋಸ್ ಥ್ರೂ ಔಟ್ ದ ಮಾರ್ಷಸ್, ನೀರು ಕಂಟಿನ್ಯೂಸ್ ಆಗಿ ಮಾರ್ಷಸಲ್ಲೇ ಫ್ಲೋ ಆಗ್ತಿರುವುದರಿಂದ ದೀಸ್ ಬ್ಯಾಕ್ಟೀರಿಯಾಸ್ ಆರ್ ಅದರ್ ಪ್ಲ್ಯಾಂಟ್ಸ್ ವಿಲ್ ಪ್ಯೂರಿಫೈ ದೆಮ್. ಸೊ ಇಟ್ ಗೆಟ್ಸ್ purified naturally. The marshes also constitute a sanctuary which is highly diverse in the form of fishes, animals, birds and now reside there. ಸೊ ಅವರೇನು ಪ್ಯೂರಿಫೈ ಮಾಡಿದ್ರಲ್ಲ, ಈಗ ಮಾರ್ಷಸಲ್ಲಿ ಪಕ್ಷಿಗಳಿವೆ, ಮೀನುಗಳಿವೆ ಮತ್ತು ಕೆಲವು ಜೀವಿಗಳು ಕೂಡ ಅಲ್ಲೇ ಉಳ್ಕೊಂಡಿವೆ. ಈಗ ಅದನ್ನು ನೋಡ್ಕೊಳ್ಳೋದಕ್ಕೆ ಒಂದು ಟ್ರೂಪ್ ಇದೆ, ಅದನ್ನು FOAM ಅಂತ ಕರಿತೀವಿ, ಫ್ರೆಂಡ್ಸ್ ಆಫ್ ಆರ್ಕಟಾ ಮಾರ್ಷ್ ಅಂತ ಕರಿತೀವಿ. ಅವರು ಇದನ್ನೇನು ಮಾಡ್ತಾ ಇದ್ದಾರೆ, ಮಾನಿಟರ್ ಮಾಡ್ತಾ ಇದ್ದಾರೆ. ಸರಿನಾ? ನೆಕ್ಸ್ಟ್ ಸಾಲಿಡ್ ವೇಸ್ಟ್, ಘನತ್ಯಾಜ್ಯ ಅಂತ ಕರಿತೀವಿ. ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಆರ್ ವೇಸ್ಟ್ ಫ್ರಮ್, ಎಲ್ಲೆಲ್ಲಿಂದ ಸಾಲಿಡ್ ವೇಸ್ಟ್ ಬರುತ್ತೆ ಅಂದರೆ ಹೌಸ್, ಹೋಮ್, ಆಫೀಸಸ್, ಸ್ಟೋರ್ಸ್, ಸ್ಕೂಲ್ಸ್, ಹಾಸ್ಪಿಟಲ್. ದೇ ಆರ್ ಕಲೆಕ್ಟೆಡ್ ಆ್ಯಂಡ್ ಡಿಸ್ಪೋಸ್ಡ್ ಬೈ ಮುನ್ಸಿಪಾಲಿಟಿ. ಇಟ್ ಮೇನ್ಲಿ ಕಂಟೈನ್ಸ್, ಏನೇನಿರುತ್ತೆ ಸಾಲಿಡ್ ವೇಸ್ಟ್ ಅಂದರೆ ಪೇಪರ್ ಇರುತ್ತೆ, ಫುಡ್ ವೇಸ್ಟ್ ಇರುತ್ತೆ, ಪ್ಲಾಸ್ಟಿಕ್ಸ್ ಇರುತ್ತೆ, ಗ್ಲಾಸ್ ಇರುತ್ತೆ, ಮೆಟಲ್ಸ್, ರಬ್ಬರ್, ಲೆದರ್, ಟೆಕ್ಸ್ಟೈಲ್ ಎಕ್ಸೆಟ್ರಾ. ಬರ್ನಿಂಗ್ ರೆಡ್ಯೂಸಸ್ ದ ವಾಲ್ಯೂಮ್ ಆಫ್ ವೇಸ್ಟ್. ಸೊ ಏನಾದರೂ ಈ ವೇಸ್ಟ್ನ ಬರ್ನ್ ಮಾಡಿದ್ರೆ ಅದ್ರ ಗಾತ್ರ ಕಡಿಮೆ ಆಗುತ್ತೆ. ಬಟ್ ವೇಸ್ಟ್ ಜನರಲಿ ನಾಟ್ ಬರ್ನ್ಡ್ ಆ್ಯಂಡ್ ಇಟ್ಸ್ completion and open dumps often serve as breeding ground for rodents and flies. ಇದನ್ನು ಓಪನ್ ಆಗಿ ಏನಾದರೂ ಹಾಗೆ ಬಿಟ್ಟರೆ, ಬರ್ನ್ ಮಾಡೋದು ಏನಾಗುತ್ತೆ, ಜಾಗ ಕಡಿಮೆ ಆಗುತ್ತೆ. ಬಟ್ ಕಂಪ್ಲೀಟಾಗಿ ವೇಸ್ಟ್ ಬರ್ನ್ ಆಗುತ್ತಾ, ಬರ್ನ್ ಆಗುವುದಿಲ್ಲ. ಅಥವಾ ಹಾಗೆ ರೋಡಲ್ಲಿ ಏನಾದರೂ ಬಿಸಾಕಿದ್ರೆ, ಒಂದು ಕಡೆ ಕಸ ಮಾಡಾಕಿದ್ರೆ ಏನಾಗುತ್ತೆ, ಅಲ್ಲಿ ರೋಡೆಂಟ್ಸ್ ಅಂದರೆ ಇಲಿಗಳು, ನಾಯಿಗಳು, ಆಮೇಲೆ ಕೆಲವೊಂದು ಹುಳಗಳು ಅಲ್ಲಿ ಏನಾಗ್ತಾ ಹೋಗುತ್ತೆ, ಬದುಕನ್ನು ಶುರು ಮಾಡ್ಕೊಳ್ತಾ ಬರುತ್ತೆ. ಸಾಲಿಡ್ ವೇಸ್ಟ್ ಆರ್ ಮೋರ್ ಪ್ರಾಬ್ಲಮೆಟಿಕ್ ವೇಸ್ಟ್. ತುಂಬ ಪ್ರಾಬ್ಲಮೆಟಿಕ್ ವೇಸ್ಟ್ ಯಾವುದು ಅಂದರೆ ಸಾಲಿಡ್ ವೇಸ್ಟ್ ಈಗಿನ ಪರಿಸ್ಥಿತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸ್ಯಾನಿಟರಿ ಲ್ಯಾಂಡ್ಫಿಲ್ಸ್ ಆರ್ ಯೂಸ್ಡ್ ಟು ಸಬ್ಸ್ಟಿಟ್ಯೂಟ್ ಫಾರ್ ಓಪನ್ ಬರ್ನಿಂಗ್ ಡ್ಯಾಮ್ಸ್. ಸೊ ಇದನ್ನು ಇಂಥ ಸಾಲಿಡ್ ವೇಸ್ಟ್ನ ಓಪನ್ ಆಗಿ ಬರ್ನ್ ಮಾಡೋದ್ರ ಬದಲು ನಾವು ಸ್ಯಾನಿಟರಿ ಲ್ಯಾಂಡ್ಫಿಲ್ಸ್ ಅನ್ನೋ ಇನ್ಸ್ಟ್ರೂಮೆಂಟ್ ಇದೆ, ಅದರ ಮೂಲಕ ಬರ್ನ್ ಮಾಡ್ತಾ ಇದ್ದೀವಿ. ವೇರ್ ವೇಸ್ಟ್ ಆರ್ ಡಂಪ್ಡ್ ಇನ್ ಅ depression or trench after compaction and covered with dirt every day. This is danger of seepage of chemicals from the landfills polluting the underground waste resources. ನೋಡಿ, ಈ ಸ್ಯಾನಿಟರಿ ಲ್ಯಾಂಡ್ಫಿಲ್ಸಿಂದ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಈ ಒಂದು ಪ್ರದೇಶದಲ್ಲಿ ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಆ ಪ್ರದೇಶದಲ್ಲಿ ಅಂಡರ್ಗ್ರೌಂಡ್ ವಾಟರ್ ರಿಸೋರ್ಸ್ ಅಂದರೆ ನೀರಿಗೆ ಏನಾಗುತ್ತೆ, ಇದು ಹಾನಿಯಾಗೋ ಸಾಧ್ಯತೆ ಇದೆ ಅನ್ನೋದು ಬಿಟ್ಟರೆ ಇಟ್ ಈಸ್ ಬೆಸ್ಟ್. ಗೊತ್ತಾಗ್ತಿದೆಯಾ? ಓಪನ್ ಆಗಿ ಬರ್ನ್ ಮಾಡೋದಕ್ಕಿಂತ ಈ ಸ್ಯಾನಿಟರಿ ಲ್ಯಾಂಡ್ಫಿಲ್ಸ್ ಅಡ್ವಾಂಟೇಜೇ. ಬಟ್ ಈ ಸ್ಯಾನಿಟರಿ ಲ್ಯಾಂಡ್ಫಿಲ್ಸಿಂದ ಒಂದು ಡಿಸ್ಅಡ್ವಾಂಟೇಜ್ ಇದೆ, ಏನು ಅಂದರೆ ಇಟ್ ವಿಲ್ ಅಫೆಕ್ಟ್ ದ ಅಂಡರ್ಗ್ರೌಂಡ್ ವಾಟರ್ ರಿಸೋರ್ಸ್. ನೆಕ್ಸ್ಟ್ ಮುನ್ಸಿಪಲ್ ವೇಸ್ಟ್. ಮುನ್ಸಿಪಲ್ ವೇಸ್ಟ್ ಅಂದರೆ
ಬಯೋಡಿಗ್ರೇಡಬಲ್ ವೇಸ್ಟ್, ರೀಸೈಕ್ಲಬಲ್ ವೇಸ್ಟ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ಕೊಳೆಯುವಂತಹ ವೇಸ್ಟ್, ಕೊಳಿದೆ ಇರುವ ವೇಸ್ಟ್ ಮತ್ತು ರೀಸೈಕಲ್ ಆಗೋ ವೇಸ್ಟ್ ಗೊತ್ತಾಗ್ತದೆ. ಇವು ಮೂರು ಮುನ್ಸಿಪಲ್ ವೇಸ್ಟಲ್ಲಿ ಇನ್ಕ್ಲೂಡ್ ಆಗುತ್ತೆ. ದ ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್ that can be put into deep pits in the ground and left for natural breakdown. ಸೊ ಬಯೋಡಿಗ್ರೇಡಬಲ್ ಕೊಳೆಯುವಂಥ ವಸ್ತುಗಳನ್ನ ಏನು ಮಾಡ್ತೀವಿ, ಭೂಮಿ ಒಳಗಡೆ ಹಾಕಿ ಗುಂಡಿ ತೋಡಿ ಹಾಗೆ ಬಿಡ್ತೀವಿ. ಸೊ ಅದೇನಾಗ್ತಾ ಹೋಗುತ್ತೆ, ಕೊಳೆಯುತ್ತೆ. We have to thankful to kabadiwalas and rag pickers to their great job of separation of materials for cycling of different kinds of waste. ನಾವು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಕಬದಿವಾಲಾಸ್ ಮತ್ತು ರ್ಯಾಗ್ ಪಿಕ್ಕರ್ಸ್, ಈ ಚಿಂದಿ ಆಯುರು ಇರ್ತಾಳೆ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದರೆ ಅವ್ರೇನು ಮಾಡ್ತಿದ್ದಾರೆ, ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್ ಮತ್ತು ರೀಸೈಕ್ಲಬಲ್ ಅನ್ನೋ ವೇಸ್ಟ್ನ ಏನು ಮಾಡ್ತಿದ್ದಾರೆ, ಸಪರೇಟ್ ಮಾಡ್ತಾ ಇದ್ದಾರೆ. ಅವ್ರು ಸಪ್ರೇಟ್ ಮಾಡಲಿಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗ್ತಿತ್ತು, ಪಲ್ಯೂಷನ್ ರೇಟ್ ಇನ್ನೂ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ಬೋದು. ದೆನ್ ಪಾಲಿಬ್ಲೆಂಟ್ ನೋಡಿ, ನಾವು ವಾಟರಿಗೆ ಯಾವ ರೀತಿ ಕೇಸ್ ಸ್ಟಡಿನ ಡಿಸ್ಕಸ್ ಮಾಡಿದ್ವೋ ಅರ್ಕಟ ವಿಲೇಜಲ್ಲಿ, ಅರ್ಕಟ ಸಿಟಿಲಿ, ಅದೇ ರೀತಿ ಪ್ಲಾಸ್ಟಿಕ್ಗೆ ಒಂದು ಕೇಸ್ ಸ್ಟಡಿ ಇದೆ. ದಟ್ ಈಸ್ ಡನ್ ಬೈ ಅ ಪರ್ಸನ್ ಅಹಮದ್ ಖಾನ್. ಹೀ ಈಸ್ ಫ್ರಮ್ ಬೆಂಗಳೂರು. ಬೆಂಗಳೂರಲ್ಲಿ ಒಂದು ಪ್ಲಾಸ್ಟಿಕ್ನ ಕೇಸ್ ಸ್ಟಡಿ ಇದೆ, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಪಾಲಿಬ್ಲೆಂಟ್ ಈಸ್ ಅ ಬೆಸ್ಟ್ ವೇ to combat ever increasing problem accumulating plastic waste. It is a fine powder or recycled modified plastic that is mixed with bitumen. ಪ್ಲಾಸ್ಟಿಕ್ಕಿಗೆ ತೊಂದರೆಯಿಂದ ಒಂದು ಉಪಯೋಗ ಕಂಡುಹಿಡಿದ್ರು. ಯಾರು ಅಂದರೆ ಅಹಮದ್ ಖಾನ್ ಅಂತ ಅನ್ನುವ ವ್ಯಕ್ತಿ. ಇವರು ಪ್ಲಾಸ್ಟಿಕ್ ಇಂಡಸ್ಟ್ರೀಸಲ್ಲಿ ವರ್ಕ್ ಮಾಡ್ತಾ ಇದ್ದವರು. ಈ ಅಹಮದ್ ಖಾನ್ ಏನು ಮಾಡಿದ್ರು ಅಂದರೆ ಪ್ಲಾಸ್ಟಿಕ್ನ ತೆಗೆದುಕೊಂಡು ಚೆನ್ನಾಗಿ ಪುಡಿ ಮಾಡಿದ್ರು. ಪುಡಿ ಮಾಡಿ ಅದಕ್ಕೆ ಏನು ಮಾಡಿದ್ರು ಅಂದರೆ ಬಿಟುಮಿನ್ ಅನ್ನುವ ಕೆಮಿಕಲ್ ಹಾಕಿದ್ರು. ಬಿಟುಮಿನ್ ಈಸ್ ಅ ವಾಟರ್ ರಿಪೆಲೆಂಟ್. ಅದು ನೀರನ್ನು ಹೀರ್ಕೊಳೋದಿಲ್ಲ, ಅಪೋಸ್ ಮಾಡುತ್ತೆ. ಈ ಪ್ಲಾಸ್ಟಿಕ್ ಫೈನ್ ಪೌಡರ್ ಮಾಡಿರುವ ಪ್ಲಾಸ್ಟಿಕ್ ಮತ್ತು ಬಿಟುಮಿನ್ ಎರಡನ್ನೂ ಮಿಕ್ಸ್ ಮಾಡಿ ಅವರು ವಿತ್ ದಿ ಹೆಲ್ಪ್ ಆಫ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, RV ಕಾಲೇಜ್ ಇಂಜಿನಿಯರಿಂಗ್ನ ಸಹಾಯದಿಂದ ಆ ಪ್ಲಾಸ್ಟಿಕ್ಕಿಗೆ ಏನು ಬಿಟುಮಿನ್ ಕೆಮಿಕಲ್ ಹಾಕಿದ್ರಲ್ಲ ಅದನ್ನು ರೋಡಿಗೆ ಟಾರ್ ಆಗಿ ಬಳಸ್ತಾ ಬಂದರು. ಗೊತ್ತಾಗ್ತದೆ, ಆ ರೋಡಿಗೆ ಅದನ್ನು ಟಾರ್ ಆಗಿ ಬಳಸ್ತಾ ಬಂದರು. Polyblend and bitumen were used to lay roads, enhanced the bitumen water repellent properties and helped to increase road life by a factor of 3. ಅಂದರೆ ಏನು ಅಂದರೆ ಈ ಬಿಟುಮಿನ್ ವಾಟರ್ ರಿಪೆಲೆಂಟ್ ಪ್ರಾಪರ್ಟಿ ಇರುವುದರಿಂದ ಇದನ್ನು ರೋಡಿಗೆ ಟಾರ್ ಆಗಿ ಬಳಸುವುದರಿಂದ ರೋಡ್ನ ಲೈಫ್ ಕೂಡ ಚೆನ್ನಾಗಿರುತ್ತೆ ಮತ್ತು ಪ್ಲಾಸ್ಟಿಕ್ಗೂ ಕೂಡ ಸೊಲ್ಯೂಷನ್ ಸಿಗುತ್ತೆ. ಗೊತ್ತಾಗ್ತಿದೆಯಾ? ಇದನ್ನು ಮಾಡಿದ್ದು ಯಾರು ಅಂದರೆ ಅಹಮದ್ ಖಾನ್ ಅನ್ನುವ ವ್ಯಕ್ತಿ. ಅವರು ಬೆಂಗಳೂರಿನವರು. ಯಾರ ಸಹಾಯದಿಂದ ಅಂತಂದರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಬ್ಯಾಂಗ್ಳೂರ್ ಪೊಲೀಸ್ ಅಸೋಸಿಯೇಷನ್, ಸರಿನಾ, ಅವರ ಸಹಾಯದಿಂದ. ಮೇನ್ಲಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ದಿಸ್ ಈಸ್ ಅಬೌಟ್ ದ ಪ್ಲಾಸ್ಟಿಕ್ ವೇಸ್ಟ್. Okay, this is about today's class. In tomorrow's class we are going to discuss about hospitals waste. Okay, ಇಲ್ಲಿಗೆ ಪ್ಲಾಸ್ಟಿಕ್ ವೇಸ್ಟ್ಗೆ ಕ್ಲಾಸ್ ಕಂಪ್ಲೀಟ್ ಮಾಡಿರ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಹಾಸ್ಪಿಟಲ್ ವೇಸ್ಟ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.